ಹಲೋ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಅಷ್ಟೇ ತುಂಬ ಚೆನ್ನಾಗಿದ್ದೀನಿ. ಹಾಗೆ ನಾನು ಯಾವುದೇ ರೀತಿ ವ್ಲಾಗ್ಗಳನ್ನ ತುಂಬ ದಿನಗಳಿಂದ ಮಾಡಿರಲಿಲ್ಲ. ಸ್ವಲ್ಪ ಕಾರಣಾಂತರಗಳಿಂದ ವಿಡಿಯೋನ ಮಾಡೋದಕ್ಕಾಗಲಿಲ್ಲ. ಹಾಗಾಗಿ ನಿಮ್ಮ ಜೊತೆ ಮತ್ತೆ ನಾನು ಹೊಸ ವ್ಲಾಗೊಂದಿಗೆ ಇವತ್ತು ಬರ್ತಾ ಇದ್ದೀನಿ. ಇನ್ನು ಈ ವ್ಲಾಗ್ ಒಂದು ರ್ಯಾಂಡಮ್ ವ್ಲಾಗ್ ಆಗಿರುತ್ತೆ. ನಾನೊಂದು 3 ಡೇಸ್ದು ಶೂಟ್ ಮಾಡಿರೋವಂಥದ್ದು. ಇದು ನನ್ನ ಮಗಳು ಸ್ಕೂಲ್ದು ಬುಕ್ಸ್ಗಳನ್ನೆಲ್ಲ ಕೊಟ್ಟಿದ್ದರು. ಹಾಗಾಗಿ ನಮ್ಮ ಮಾವ ಬಂದಿದ್ದರು ಅಂತ ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ. ಆಗ ನಮ್ಮ ಮಾವನ ಹತ್ರ ಈ ರೀತಿ ರ್ಯಾಪರ್ ಮಾಡಿಸ್ಕೊತಾ ಇದ್ವಿ. ಇದೆಲ್ಲ ಅವರು ತುಂಬ ಚೆನ್ನಾಗಿ ಮಾಡ್ತಾರೆ, ಪರ್ಫೆಕ್ಟಾಗಿ ಮಾಡ್ತಾರೆ. ಹಾಗಾಗಿ ನಮ್ಮ ಮನೆಯವರು ಹೇಳ್ತಾ ಇದ್ರು ನಮಗೆಲ್ಲ ಅವರೇ ಮಾಡಿಕೊಡ್ತಿದ್ದು ಅಂತ ಹೇಳಿ. ಇನ್ನು ನಾವು ಬುಕ್ ತಂದ ಟೈಮಲ್ಲೇ ಇಲ್ಲೇ ಇದ್ದರು ಅಲ್ವಾ ನಮ್ಮ ಮಾವ, ಹಾಗಾಗಿ ಅವಳಿಗೂ ಮಾಡಿಕೊಟ್ರು. ಇನ್ನು ನನ್ನ ಮಗಳಿಗೆ ಈ ಬುಕ್ಸ್ ಎಲ್ಲ ತೋರಿಸಿದ್ರೆ ಅವಳು ಬರೆಯುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ, ಕಿತ್ತಾಕುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ ಅಂತ ಹೇಳಿ ನಾನು ಎತ್ತಿಟ್ಟಿದ್ದೆ. ಅವಳು ಮಲ್ಕೊಂಡಿದ್ದ ಟೈಮಲ್ಲೇ ನಾನು ರ್ಯಾಪಿಂಗ್ ಮಾಡೋದಕ್ಕೆ ಕೂತ್ಕೊಂಡಿದ್ದೆ. ಬಟ್ ಗೊತ್ತಿಲ್ಲ, ಅವಳು ಸೌಂಡ್ ಆಗೋದಕ್ಕೆ ಎದ್ದು ಬಂದುಬಿಟ್ಲು. ಬಟ್ ಆದರೂ ನಾವು ಯಾಮಾರಿಸಿ ಎತ್ತಿಟ್ಟೆ, ಕೊಟ್ಬಿಟ್ಟೆ ಬುಕ್ನ ಅಂತ ಹೇಳಿ. ಮಕ್ಕಳಿಗಿನ್ನೂ ಅಷ್ಟು ಗೊತ್ತಾಗೋದಿಲ್ಲಲ್ಲ. ಈಗ ಅವಳಿಗೆ ಏನಂದರೆ, ನಾವು ಸ್ವಲ್ಪ ಡ್ರಾಯಿಂಗ್ ಬುಕ್ಗಳನ್ನ ಕೊಡ್ತಾಯಿದ್ವಿ ಅವಳ ಕೈಲಿ. ಯಾವಾಗಲೇ ಔಟ್ಸೈಡ್ ತಂದಾಗ ಬೇಗ ಅದನ್ನು ತಂದ ತಕ್ಷಣ ಅವಳು ಡ್ರಾ ಮಾಡಿಬಿಡೋದು, ಪೇಂಟಿಂಗ್ ಹಚ್ಚೋದು, ಅಂದರೆ ಕ್ರಯಾನ್ಸ್ ಯೂಸ್ ಮಾಡ್ತಿದ್ಲು. ಇನ್ನು ಈ ಬುಕ್ಕಲ್ಲಿ ಯಾವುದೇ ರೀತಿ ಆ ಥರ ಮಾಡೋ ಆಗಿಲ್ಲ ಅನ್ನೋದು ಅವಳಿಗೆ ಗೊತ್ತಿರಲಿಲ್ಲ. ಹಾಗಾಗಿ ಅವಳಿಂದ ಹೈಡ್ ಮಾಡಿದ್ವಿ. ಇನ್ನು ಲಾಸ್ಟ್ ವೀಕಲ್ಲಿ ನಂದು ವೆಡ್ಡಿಂಗ್ ಆ್ಯನಿವರ್ಸರಿ ಇತ್ತು. ಹಾಗಾಗಿ ಒಂದು ಚಿಕ್ಕದಾಗಿ ಸೆಲೆಬ್ರೇಟ್ ಮಾಡ್ಕೊಂಡಿದ್ವಿ. ಅಷ್ಟೊಂದೇನು ಗ್ರ್ಯಾಂಡಾಗಲ್ಲ. ನಾವು ಬೇಡ ಅಂದ್ವಿ, ನಮ್ಮ ಮಾವನೇ ಕೇಕ್ ತಂದು ನಮಗೆ ಸೆಲೆಬ್ರೇಟ್ ಮಾಡಿದರು. ಹಾಗಾಗಿ ಅದೊಂದಿಷ್ಟು ಕ್ಲಿಪ್ಪಿಂಗ್ಗಳನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ನನ್ನ ವೆಡ್ಡಿಂಗ್ ಆ್ಯನಿವರ್ಸರಿಗೆ ಯಾರೆಲ್ಲ ವಿಶ್ ಮಾಡಿದ್ರು ಅವರಿಗೆಲ್ರಿಗೂ ತುಂಬಾ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇಲ್ಲೊಂದು ರೆಸಿಪಿ ತೋರಿಸ್ತಾ ಇದ್ದೀನಿ, ಅಂದರೆ ಈಸಿಯಾಗಿ ಎಗ್ ರೈಸ್ನ ಹೇಗೆ ಮಾಡೋದು, ನಾನು ಹೇಗೆ ಮಾಡ್ತೀನಿ ಅಂತ ಹೇಳಿ. ಹಸಿಮೆಣ್ಸಿನ್ಕಾಯಿ, ಹಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಕೊತ್ತಂಬರಿ ಸೊಪ್ಪು ಇದ್ದರೆ ಪುದೀನ ಸೊಪ್ಪು ಅಷ್ಟನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಹಸಿಮೆಣ್ಸಿನ್ಕಾಯಿನ ಈ ರೀತಿ ಎಣ್ಣೆಲಿ ಹಾಕಿ ಫ್ರೈ ಮಾಡಿ ಇಟ್ಕೊಳ್ತೀನಿ. ಇದು ಏನಂದರೆ ಖಾರದ ಪುಡಿ ಯೂಸ್ ಮಾಡೋದ್ರಿಂದ ಹಸಿಮೆಣ್ಸಿನ್ಕಾಯಿನ ಜಸ್ಟ್ ಫ್ರೈ ಮಾಡಿ ಆಮೇಲೆ ಹಾಕ್ಕೊಳ್ಳೋ ಅಂಥದ್ದು. ಹಾಗಾಗಿ ಫಸ್ಟು ಬಾಣಲೆಯಲ್ಲಿ ಫ್ರೈ ಮಾಡಿಕೊಂಡು ಎತ್ತಿಟ್ಕೊಳ್ತೀನಿ. ಅದಾದಮೇಲೆ ಮತ್ತೆ ಅದೇ ಬಾಣಲಿಗೆ ಎಣ್ಣೆ ಕಾಯ್ದಿರುತ್ತಲ್ಲ, ಅದಕ್ಕೇ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ರೆಡಿ ಮಾಡ್ಕೊಂಡಿದ್ದೆ ಅಂತ ಹೇಳಿದ್ನಲ್ಲ, ಅದನ್ನು ಹಾಕಿ ಅದ್ರ ಜೊತೆಗೆ ಅದನ್ನು ಸ್ವಲ್ಪ ಫ್ರೈ ಮಾಡಿ ಅದ್ರ ಜೊತೆಗೆ ಕೊತ್ತಂಬರಿ ಸೊಪ್ಪು ಹಾಗೆ ಪುದೀನ ಸೊಪ್ಪು ಎರಡನ್ನೂ ಹಾಕಿದ್ದೀನಿ. ಪುದೀನ ಸೊಪ್ಪು ಇದ್ದರೆ ಹಾಕ್ಬೋದು, ಇಲ್ಲ ಅಂದರೂ ನಡೆಯುತ್ತೆ. ಅದಾದಮೇಲೆ ಒಂದು ಸ್ವಲ್ಪ ಕ್ಯಾಪ್ಸಿಕಮ್ ಇತ್ತು, ಇದು ಅಷ್ಟೇ ಆಪ್ಷನಲ್ಲು, ಇದ್ದರೆ ಚೆನ್ನಾಗಿರುತ್ತೆ. ಇನ್ನು ಒಂದು ಆನಿಯನ್ನು, ನಾವಿರೋದು ಇಬ್ಬರೇ, ನಾನು ಸ್ವಲ್ಪ ಕಡಿಮೆ ಕ್ವಾಂಟಿಟಿಲೇ ಮಾಡ್ಕೊಳ್ತಾ ಇದ್ದೀನಿ. ಒಂದು ಆನಿಯನ್ನು, ಇದು ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು. ಕ್ಯಾಪ್ಸಿಕಮ್ಮು ಅಷ್ಟೊಂದು ಫ್ರೈ ಆಗಿಲ್ಲ ಅಂದರೆ ನಡೆಯುತ್ತೆ, ಅದು ಅದೇ ರೀತಿ ಇದ್ದರೆ ಚೆನ್ನಾಗಿರುತ್ತೆ. ಬಟ್ ಆನಿಯನ್ನು ಚೆನ್ನಾಗಿ ಫ್ರೈ ಆಗಬೇಕು. ಇದೇ ರೀತಿ ಚೆನ್ನಾಗಿ ಫ್ರೈ ಮಾಡಿಕೊಂಡು, ಹಾಗೆಯೇ ನಾನು ಅನ್ನನೂ ಅಷ್ಟೇ ಫಸ್ಟೇ ಮಾಡಿಟ್ಕೊಂಡಿದ್ದೀನಿ, ನಿಮಗೆ ತೋರಿಸ್ದೆ. ಆ ರೀತಿ ಫಸ್ಟೇ ಮಾಡ್ಕೊಂಡಿರೋದ್ರಿಂದ ಚೆನ್ನಾಗಿ ಆಮೇಲೆ ಮಿಕ್ಸ್ ಮಾಡೋದಕ್ಕೆ ಚೆನ್ನಾಗಿರುತ್ತೆ. ಇನ್ನು ಇಲ್ಲಿ ಒಂದು ಕಪ್ಪಲ್ಲಿ ಒಂದು 3 ಮೊಟ್ಟೆನ ಚೆನ್ನಾಗಿ ಸ್ಮ್ಯಾಶ್ ಮಾಡಿದ್ದೀನಿ. ಇಲ್ಲಿ ಡೈರೆಕ್ಟು ಒಡೆದಾಕೋದ್ರಿಂದ ಸಪ್ರೇಟ್ ಆಗುತ್ತೆ. ಬಟ್ ಈ ರೀತಿ ಸ್ಮ್ಯಾಶ್ ಮಾಡಿ ಚೆನ್ನಾಗಿ ಹಾಕೋದ್ರಿಂದ ಚೆನ್ನಾಗಿರುತ್ತೆ ಅಂತ ಹೇಳಿ ಈ ರೀತಿ ನಾನು ಯಾವಾಗಲೂ ಮಾಡೋದು. ಈ ರೀತಿ ಹಾಕಿದಾಗ ಜಾಸ್ತಿ ಉರಿ ಕೊಟ್ಟು ಚೆನ್ನಾಗಿ ಬೇಯಿಸ್ಬಿಟ್ರೆ ಏನಾಗುತ್ತೆ ಅಂದರೆ ಎಗ್ ಬುರ್ಜಿ ರೀತಿ ಆಗೋಗುತ್ತೆ. ಹಾಗಾಗಿ ಸ್ವಲ್ಪ ಹಸಿ ಇದ್ದಾಗಲೇ ಇಲ್ಲಿ ನಾನು ಸ್ವಲ್ಪ ಚಿಕನ್ ಮಸಾಲ ಪೌಡರ್ ಅಂತ ಬರುತ್ತಲ್ಲ ಅದು, ಹಾಗೆ ಗರಂ ಮಸಾಲ, ಇನ್ನು ಚಿಲ್ಲಿ ಪೌಡರು, ಈ ಮೂರನ್ನು ಹಾಕ್ಬಿಟ್ಟು ಮಿಕ್ಸ್ ಮಾಡಿಬಿಡ್ತೀನಿ. ಸ್ವಲ್ಪ ಹಸಿಲೇ ಇದ್ದಾಗ, ಜಾಸ್ತಿ ಅದನ್ನು ಬೇಯಿಸ್ಬಿಟ್ಟು ಹಾಕೋದಲ್ಲ, ಸ್ವಲ್ಪ ಹಸಿಲಿದ್ದಾಗ ಹಾಕಬೇಕು. ಇನ್ನು ಅನ್ನಕ್ಕೆ ಆ ಮೊಟ್ಟೆ ಹಸಿಗಿರೋದು ಅದೆಲ್ಲ ಮಿಕ್ಸ್ ಆಗಬೇಕು. ಆಗ ಸ್ವಲ್ಪ ಬಿಸಿ ಆಗೋದ್ರಿಂದ, ಬಿಸಿ ಮಾಡ್ತೀವಲ್ವ ಮತ್ತೆ ನಾವು ಮಿಕ್ಸ್ ಮಾಡ್ತೀವಲ್ಲ, ಆಗ ಅನ್ನಕ್ಕೆ ಚೆನ್ನಾಗಿ ಅಟ್ಯಾಚ್ ಆಗುತ್ತೆ. ಎಗ್ ರೈಸು ಟೇಸ್ಟು ಕೂಡ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿ ಟ್ರೈ ಮಾಡಿ ಯಾವ ರೀತಿ ಬಂತು ಅಂತ ಹೇಳಿಬಿಟ್ಟು ನನಗೂ ಕಮೆಂಟ್ ಮಾಡಿ. ನಾನು ಯಾವಾಗಲೂ ಇದೇ ರೀತಿಯೇ ಮಾಡೋದು. ಹಾಗೆ ನನ್ನ ವೀಡಿಯೋಸ್ಗಳನ್ನ ಯಾರೆಲ್ಲ ನೋಡ್ತೀರೋ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ. ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡೋದ್ರಿಂದ ನನಗೂ ವ್ಯೂಸ್ ಜಾಸ್ತಿ ಆಗುತ್ತೆ. ಹಾಗೆ ನಾನು ಹೊಸ ವೀಡಿಯೋಗಳು ಮಾಡೋದಕ್ಕೆ ನನಗೊಂಥರ ಪ್ರೋತ್ಸಾಹ ನೀಡಿದಂಗೆ ಆಗುತ್ತೆ. ಹಾಗಾಗಿ ನಿಮ್ಮ ಜೊತೆ ನಾನು ಕೇಳ್ಕೊಳ್ತಾ ಇದ್ದೀನಿ. ಇನ್ನಿದು ನೆಕ್ಸ್ಟ್ ದಿನ, ಭಾನುವಾರ ನಾವು ಒಂದು ದೇವಸ್ಥಾನಕ್ಕೆ ಹೊರಟಿದ್ವಿ. ಬೆಳಗ್ಗೆ 5 ಗಂಟೆಗೆ ಎದ್ದು ಮನೆಯೆಲ್ಲ ಕ್ಲೀನ್ ಮಾಡಿಬಿಟ್ಟು, ದೇವ್ರ ಮನೆ ಕೂಡ ಅಷ್ಟೇ ಪೂಜೆ ಎಲ್ಲ ಮಾಡಿ, ನಾನು ನನ್ನ ಮಗಳು ಇಬ್ಬರು ರೆಡಿಯಾಗಿದ್ವಿ. ನಮ್ಮ ಮನೆಯವರು ಕೂಡ ಅಷ್ಟೇ, ಅವರು ರೆಡಿಯಾಗಿದ್ದರು. ನನ್ನ ಮಗಳಿಗೆ ಇವತ್ತು ನಾನು ಲಂಗ ಬ್ಲೌಸ್ ಹಾಕಿ ರೆಡಿ ಮಾಡಿದ್ದೆ. ಇನ್ನು ನಾನು ಯಾವುದೇ ದೇವಸ್ಥಾನಕ್ಕೆ ಹೊರಟರು ಮನೆಯೆಲ್ಲ ಕ್ಲೀನ್ ಮಾಡಿ
ಪೂಜೆ ಮಾಡಿ ಹೋಗುವಂಥದ್ದು, ಯಾವಾಗೂ ಹಾಗೆ ಮಾಡೋದು. ಇನ್ನು ನನ್ನ ಮಗಳಿಗೆ ಸ್ವಲ್ಪ ಈಗ ಏರ್ ಗ್ರೋತ್ ಆಗ್ತಾ ಇದೆ. ಹೇರ್ ಕಟ್ ಮಾಡಿಸಿ ಒಂದು 2 ಮಂತ್ಸಿಗೆ ಬಂತು. ಹಾಗಾಗಿ ಅವಳಿಗೆ ಒಂದು ಜುಟ್ಟು ಹಾಕಿದ್ದೀನಿ. ಇನ್ನು ದೇವ್ರ ಮನೆ ಎಲ್ಲ ಪೂಜೆ ಎಲ್ಲ ಮುಗಿಸಿ ಎಲ್ಲನೂ ಮುಗಿಸಿದ್ದೆ. ಒಂದು 6 o'clock ಅಷ್ಟೊತ್ತಿಗೆಲ್ಲ ಕೆಲಸ ಎಲ್ಲ ಮುಗ್ದಿತ್ತು. ಎಲ್ಲಿ ನಿನ್ನ ಔಟ್ಫಿಟ್ ತೋರಿಸು. ವಾವ್, ಬ್ಯೂಟಿಫುಲ್. ಎತ್ತಾಕದ್ರಾ? ನೀನು ಮಾಡು, ಡಿಶ್ ಮಾಡು ನೀನು. ಡ್ಯಾನ್ಸ್ ನಮ್ಮ ಮನೆಯ ಫೇವ್ರೆಟ್ ಸಾಂಗ್ ಅಲ್ವಾ ರೀ ನಿಮಗೆ? ಇನ್ನು ಭಾನುವಾರ ನನ್ನ ಮಗಳು ತುಂಬ ಬೇಗನೆ ಎದ್ದಿದ್ಲು. ಅಷ್ಟು ಸುಲಭವಾಗಿ ಎದ್ದೋಳಲ್ಲ. 8 o'clock ಆಗೋ ತನಕಲೂ ಮಲ್ಕೊತಾಳೆ ಸ್ಕೂಲ್ಗೆ ಹೋಗೋ ಟೈಮಲ್ಲಿ. ಬಟ್ ಸಂಡೇ ಗೊತ್ತಿಲ್ಲ ಅವಳಿಗೆ ಎಚ್ಚರ ಆಗಿತ್ತು. ಹಾಗಾಗಿ ನನಗೂ ಸ್ವಲ್ಪ ಈಸಿ ಆಯಿತು. ಕಷ್ಟ ಏನು ಅನ್ನಿಸ್ಲಿಲ್ಲ ರೆಡಿ ಮಾಡಿಸ್ಕೊಂಡು ಹೊರಡೋದಕ್ಕೆ. ತುಂಬ ಆ್ಯಕ್ಟಿವ್ ಆಗಿ ಇದ್ಲು ಬೇಗ ಎದ್ದಿರೋದ್ರಿಂದ. ಹಾಗೆ ನನ್ನ ಮಗಳು ಹೇಗೆ ಕಾಣಿಸ್ತಾ ಇದ್ಲು ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸಿ. ಇನ್ನು ನಾವು ಮನೆ ಬಿಡೋಷ್ಟರಲ್ಲಿ ಅರೌಂಡ್ 7 o'clock ಆಗೋಗ್ಬಿಡ್ತು. ಬೇಗ ಎದ್ದಿದ್ದಕ್ಕೆ ಅಟ್ಲೀಸ್ಟ್ 7 o'clock ಅಷ್ಟೊತ್ತಿಗೆ ಎಲ್ಲ ಮುಗಿಸಿ ಹೊರಟ್ವಿ. ಇನ್ನು ಅವಳನ್ನು ನಾವೆಲ್ಲೇ ಹೊರಗಡೆ ಕರ್ಕೊಂಡೋದ್ರು ಬೈಕ್ ತೆಗೆದ ತಕ್ಷಣ ಅವಳು ಮುಂದೆ ಕೂತ್ಕೊಳ್ಳೋದಕ್ಕೆ ಇಷ್ಟಪಡ್ತಾಳೆ. ಎಷ್ಟೇ ಚಳಿ ಇದೆ ಅಂತಂದರೂ ಕೇಳಲ್ಲ. ಕೂತ್ಕೊಂಡು ಅನುಭವಿಸಿದ್ಮೇಲೆ ಒಂದು 10 ನಿಮಿಷನೂ ಕೂತ್ಕೊಳ್ಳಲ್ಲ, ಬರ್ತೀನಿ ಅಂತಾಳೆ. ಬಟ್ ಫಸ್ಟಿಗೆ ಬಾ ಅಂತ ಎಷ್ಟೇ ಫೋರ್ಸ್ ಮಾಡಿದ್ರೂ ಬರೋದಿಲ್ಲ. ಸ್ವಲ್ಪ ಹೊತ್ತು ಅವಳೇ ಬರ್ತಾಳೆ ಅಂತೇಳಿ ಹಾಗೆ ಬೆಳಗ್ಗೆ ಸ್ವಲ್ಪ ಬಿಸಿಲು ಸ್ಟಾರ್ಟ್ ಆಗಿತ್ತು. ಹಾಗಾಗಿ ಅವಳನ್ನ ಮುಂದೆನೇ ಕೂರಿಸಿ ಇನ್ನು ನಾವು ಹೊರಟ್ವಿ. ಇನ್ನು ನನಗೆ ದೇವಸ್ಥಾನಕ್ಕೆ ಹೋಗುವಾಗೆಲ್ಲ ಸ್ಯಾರಿ ಉಟ್ಕೊಂಡು ಹೋಗೋದು ಅಂತಂದರೆ ತುಂಬ ಇಷ್ಟ ಆಗುತ್ತೆ. ಆ್ಯಕ್ಚುಲಿ ನನಗೆ ಸ್ಯಾರಿ ಉಡೋದು ಅಂದ್ರೇ ತುಂಬ ಇಷ್ಟ. ಯಾವ ಹೆಣ್ಮಕ್ಳಿಗೆ ಇಷ್ಟ ಆಗೋದಿಲ್ಲ ಹೇಳಿ ಸ್ಯಾರಿ ಅಂತಂದರೆ? ಹಾಲಿಸ್ಟಲ್ಲೇ ನಾನು ಒಬ್ಬಳು ಅಂತ ಹೇಳ್ಬೋದು. ಇನ್ನು ಅಲ್ಲಿಂದ ನಾವು ಹೊರಟ್ವಿ. ಇನ್ನಲ್ಲಿ ನಾವು ಶ್ವೇತಕ್ಕ ಅವ್ರ ಮನೆ ಹತ್ರ ಹೋಗಬೇಕಿತ್ತು. ಇನ್ನು ಅವರು ಸ್ವಲ್ಪ ಲೇಟ್ ಆಗುತ್ತೆ ಅಂತ ಹೇಳಿದ್ರು. ಹಾಗಾಗಿ ಇನ್ನು ನಮಗೊಂದು ಕೆಲಸ ಇತ್ತು, ಅದನ್ನು ಮುಗಿಸ್ಕೊಂಡು ಹೋಗೋಣ ಅಂತ ಹೇಳಿ ಪಲ್ಲವಿ ಅಕ್ಕ ಅವ್ರ ಮನೆಗೆ ಬಂದ್ವಿ. ಇವರು ನಮ್ಮ ಮನೆಯವರ ಚಿಕ್ಕಪ್ಪನ ಮಗಳು. ನನ್ನ ಲಾಸ್ಟ್ ಬ್ಲಾಗ್ಗಳಲ್ಲಿ ನೀವು ನೋಡಿರ್ತೀರ. ನಮ್ಮೂರು ದೇವ್ರ ಮಹೋತ್ಸವ ವಿಡಿಯೋಗಳಲ್ಲೆಲ್ಲ ನೋಡಿರ್ತೀರ. ನೋಡಿಲ್ಲ ಅಂತಂದರೆ ಆ ವಿಡಿಯೋಸ್ಗಳನ್ನೂ ಹೋಗಿ ನೋಡಿ. ನಾವು ಹೋಗೋಷ್ಟರಲ್ಲಿ ಅವ್ರದ್ದು ಭಾನುವಾರ ಮನೆ ದೇವ್ರ ವಾರ ಆಗಿತ್ತು ಅಂತ ಹೇಳ್ತಿದ್ರು. ಹಾಗಾಗಿ ವಾರ ಎಲ್ಲ ಮನೆಯಲ್ಲಿ ಪೂಜೆ ಎಲ್ಲ ಮಾಡ್ತಾಯಿದ್ರು. ಇನ್ನು ನಾನು ಕಿಚನಲ್ಲಿ ತುಂಬ ಚೆನ್ನಾಗಿ ಜೋಡಿಸ್ಕೊಂಡಿದ್ರು. ತುಂಬ ಚಿಕ್ಕ ಜಾಗದಲ್ಲಿ ತುಂಬ ಕ್ಲೀನೆಸ್ಸಾಗಿ ಜೋಡಿಸ್ಕೊಂಡಿದ್ರು. ಹಾಗಾಗಿ ವಿಡಿಯೋ ಮಾಡಿಕೊಂಡೆ. ಹಳ್ಳಿ ಮನೆ ಆದ್ರೂ ಹಂಚಿನ ಮನೆ ಅಷ್ಟೊಂದು ಸ್ಪೇಷಿಯಸ್ ಇಲ್ಲ ಇಡೋದಕ್ಕೆ. ಆದರೂ ಇರೋ ಜಾಗದಲ್ಲಿ ಎಷ್ಟು ನೀಟಾಗಿ ಜೋಡಿಸಿಟ್ಕೊಂಡಿದ್ರು. ಹಾಗಾಗಿ ಅದನ್ನೆಲ್ಲ ವಿಡಿಯೋ ಮಾಡಿಕೊಂಡೆ. ಹಾಗೆ ಪಲ್ಲವಿ ಅಕ್ಕವ್ರ ಮನೇಲಿ ಒಂದು ಸಣ್ಣ ಪಾಪು ಕೂಡ ಇತ್ತು, ಅಂದರೆ ಅವರ ಭಾವನ ಮೊಮ್ಮಗಳು ಅದು. ಅದ್ರ ಜೊತೆಗೆ ನಮ್ಮ ಶೀತಾ ಆಟ ಆಡ್ತಾ ಇದ್ಲು. ಅಲ್ಲಿಂದ ನಾವು ಮತ್ತೆ ಶ್ವೇತಕ್ಕ ಅವ್ರ ಮನೆಗೆ ಬಂದ್ವಿ. ಇಲ್ಲಿ ಮನೆಗೆ ಬಂದಾಗ ಶ್ವೇತಕ್ಕ ಅವ್ರು ಇರಲಿಲ್ಲ, ಹೊರಗಡೆ ಹೋಗಿದ್ರು. ಹಾಗಾಗಿ ಸ್ವಲ್ಪ ವೆಯ್ಟ್ ಮಾಡ್ತಾ ಇದ್ವಿ. ಇನ್ನು ಶಶಾಂಕು ಅಂದರೆ ಶ್ವೇತಕ್ಕನ ಮಗ ಚಿಕ್ಕವನಿಗೆ ಕಾಲು ಉಣ್ಕಿದ್ದು, ಕಬಡ್ಡಿ ಆಡ್ತಿದ್ದ ಸ್ಕೂಲಲ್ಲಿ ಕಾಲು ಉಣಿಸ್ಕೊಂಡಿದ್ದ ಅಂತ ಹೇಳಿ ಈ ರೀತಿ ಬೆಲ್ಟ್ ಹಾಕ್ಸ್ಕೊಂಡು ಕೂತಿದ್ದ. ಅದಕ್ಕೆ ನನ್ನ ಮಗಳು ಕೇಳ್ತಿದ್ಲು ಏನಾಯಿತು ಅಂತ ಹೇಳಿ. ಇನ್ನು ಇವನೇನಂತಂದರೆ ಅಷ್ಟು ಸುಲಭವಾಗಿ ಔಷಧಿಗಳನ್ನ ತಗೊಳ್ಳೋದಿಲ್ಲ. ಅವನು ಎದುರೋದು ಅಂದರೆ ಒಬ್ಬರಿಗೆ ಅವ್ರ ಅಪ್ಪ ಕುಡಿಸಿದ್ರೆ ಮಾತ್ರ ಕುಡಿಯೋವಂಥದ್ದು. ಹಾಗಾಗಿ ಅವನು ನಮಗೆಲ್ಲ ಯಾಮಾರಿಸ್ತಾನೆ ಅಂತ ಹೇಳಿಬಿಟ್ಟು ಅವ್ರ ಅಪ್ಪನೇ ಕೂರಿಸ್ಕೊಂಡು ಔಷಧಿ ಎಲ್ಲ ಕುಡಿಸ್ತಾಯಿದ್ರು. ಅದನ್ನೇ ಹೇಳ್ತಾಯಿದ್ರು. ನಮ್ಮ ಇಶಿತ ಏನಂತಂದರೆ ಯಾವುದೇ ಔಷಧಿಗಳು ಕೊಟ್ಟರೆ ಯಾವತ್ತೂ ಹಠ ಮಾಡಿಲ್ಲ. ನಾನು ಕೊಟ್ಟ ತಕ್ಷಣ ತಗೊಂಡು ಕುಡಿಯೋವಂಥದ್ದು. ಅದನ್ನೇ ಹೇಳ್ತಾಯಿದ್ರು. ಅಲ್ಲಿಂದ ಎಲ್ಲ ಕೆಲಸನೂ ಮುಗಿಸ್ಕೊಂಡು ದೇವಸ್ಥಾನಕ್ಕೆ ಹೊರಟ್ವಿ. ಸಂಡೇ ಆಗಿರೋದ್ರಿಂದ ದೇವಸ್ಥಾನ ಸ್ವಲ್ಪ ರಶ್ ಆಗಿರುತ್ತೆ. ಹಾಗಾಗಿ ಸ್ವಲ್ಪ ಬೇಗನೆ ಹೋಗಿ ಬಂದುಬಿಡೋಣ ಅಂತ ಹೇಳಿಬಿಟ್ಟು ಹೊರಟ್ವಿ. ಈ ದೇವಸ್ಥಾನ ಎಲ್ಲಿರೋದು ಅಂತಂದರೆ ಪಿರಿಯಾಪಟ್ಟಣದಲ್ಲಿರೋವಂಥದ್ದು. ಇದು ಒಂದು ಹೆಣ್ಣು ದೇವಸ್ಥಾನ, ಮಸಣಿಕಮ್ಮನವರ ದೇವಸ್ಥಾನ ಅಂತ ಹೇಳಿ. ತುಂಬ ಪವರ್ಫುಲ್ ದೇವಸ್ಥಾನ. ಹೆವಿ ರಶ್ ಆಗಿತ್ತು ಕೂಡ. ದೇವಸ್ಥಾನ ಅಷ್ಟೊಂದು ದೊಡ್ಡಿರಲಿಲ್ಲ, ಬಟ್ ತುಂಬಾ ಜನ ಇದ್ದರು. ಅಷ್ಟು ಪವರ್ಫುಲ್ ಅಂತಲೇ ಹೇಳ್ಬೋದು. ನಾವೆಲ್ಲರೂ ಅಲ್ಲಿಗೆ ಹೋಗಿ ರೀಚ್ ಆಗೋಷ್ಟರಲ್ಲಿ ಅರೌಂಡ್ ಒಂದು 1:30 ಆಗೋಗ್ಬಿಡ್ತು. ಏನಂತಂದರೆ ಮಳೆನೂ ಹಾಗೆ ಇತ್ತು, ತುಂಬ ಜೋರು ಇರಲಿಲ್ಲ, ಬಟ್
ಸುರಿತಾನೇ ಇತ್ತು ಮಳೆ. ಹಾಗಾಗಿ ನನ್ನ ಹಸ್ಬೆಂಡು ಯಾವ ರೀತಿ ಮಳೆ ಇತ್ತು ಅಂತ ಹೇಳಿ ತೋರಿಸ್ತಾ ಇದ್ರು. ಇನ್ನು ನಾವೆಲ್ಲರೂ ಅಲ್ಲೇ ನಿಂತ್ಕೊಂಡು ಮಳೆಯೆಲ್ಲ ಜಾಸ್ತಿ ಇರೋದ್ರಿಂದ ಎಲ್ಲರೂ ಜಾಸ್ತಿ ಓಡಾಡೋದಕ್ಕೆ ಹೋಗಲಿಲ್ಲ. ಇನ್ನು ನಮ್ಮ ಮನೆಯವರು ಹಾಗೆ ನಮ್ಮ ಶ್ವೇತಕ್ಕರ ಹಸ್ಬೆಂಡು ಎಲ್ಲರೂ ಹೋಗಿ ದೇವಸ್ಥಾನಕ್ಕೆ ಹೂವು ಹಣ್ಣು ಕಾಯೆಲ್ಲ ನಾವು ಮನೆಯಿಂದ ಯಾವುದೇ ರೀತಿ ತೊಗೊಂಡ್ಬಂದಿರಲಿಲ್ಲ, ಅಲ್ಲಿನೇ ತೊಗೊಂಡ್ವಿ. ಎಲ್ಲನೂ ತೊಗೊಂಡು ಇನ್ನು ನಾವು ದೇವಸ್ಥಾನ ಒಳಗಡೆ ಪೂಜೆ ಮಾಡ್ಕೋಬೇಕಂತ ಹೋದ್ವಿ. ದೇವಸ್ಥಾನದ ಒಳಗಡೆ ಲಿಟ್ರಲಿ ಕಾಲಿಡೋದಕ್ಕೂ ಜಾಗ ಇರಲಿಲ್ಲ, ಅಷ್ಟು ಜನ ಇದ್ದರು. ಇನ್ನು ಈ ದೇವಸ್ಥಾನಗಳಲ್ಲಿ ಹರಕೆಗಳನ್ನ ಕಟ್ಕೊಂಡ್ರೆ ಬೇಗ ಪೂರೈಸುತ್ತೆ ಅಂತ ಹೇಳ್ತಾರೆ. ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡು ನಾವು ರಿಟರ್ನ್ ಮನೆಗಾದ್ವಿ. ಶ್ವೇತಕ್ಕ ಅವ್ರ ಮನೆಗೆ ಹೋಗಿದ್ವಿ. ಮಳೆನೂ ಅಷ್ಟೇ ಕಡಿಮೆ ಆಗೋಗಿತ್ತು. ಇನ್ನು ಇಲ್ಲಿ ಶ್ವೇತಕ್ಕ ಅವ್ರ ಹಸ್ಬೆಂಡು ಅಂದರೆ ಶ್ವೇತಕ್ಕ ಹಾಗೆ ನಮ್ಮ ಮನೆಯವರು ಇಬ್ಬರೂ ಯಾವ ರೀತಿ ಚಿಕ್ಕವರಿದ್ದಾಗ ಮಾಡಿದರು ಅಂತ ಹೇಳ್ಬಿಟ್ಟು ಕಾಮಿಡಿ ಮಾಡಿ ತೋರಿಸ್ತಾ ಇದ್ರು. ಒಂದು ಇನ್ಸಿಡೆಂಟ್ನ ಅವ್ರು ಯಾವಾಗಲೂ ಹೇಳ್ತಾ ಇರ್ತಾರೆ. ಇದು ಏನಂದರೆ ಇನ್ಸಿಡೆಂಟು ಅಂದರೆ ನಮ್ಮ ಮನೆಯವ್ರಿಗೆ ನಮ್ಮ ಮಾವಂಗಾಗಲಿ ನಮ್ಮ ಅತ್ತೆಗಾಗಲಿ ಶ್ವೇತಕ್ಕಂಗಾಗಲಿ ನಮ್ಮ ಹಸ್ಬೆಂಡ್ಗಾಗಲಿ ಕಣ್ಣು ಸ್ವಲ್ಪ ತುಂಬ ಚಿಕ್ಕದು. ಅದನ್ನು ಅವರು ಕಿಂಡಲ್ ಮಾಡ್ಕೊಂಡು ಹೇಳ್ತಿದ್ರು, ಕಣ್ಣೇ ಕಾಣಿಸಲ್ಲ ಇವರಿಗೆ, ಚಿಕ್ಕದು ಕಣ್ಣು ಅಂತ ಹೇಳಿ. ಹಾಗೆ ಇನ್ನೊಂದು ನಾನು ಆವಾಗಲೇ ಹೇಳಿದೆ, ನಮ್ಮ ಮಾವ ಯಾವಾಗಲೇ ಆಗಲಿ ಶುಕ್ರವಾರದ ದಿನ ಅವರಿಬ್ಬರಿಗೂ ಬ್ರೆಡ್ ಪ್ಯಾಕ್ನ ತೊಗೊಂಬರ್ತಾ ಇದ್ರಂತೆ. ಅದಕ್ಕೋಸ್ಕರ ಕಾಯ್ಕೊಂಡು ನಿಂತ್ಕೊಳ್ತಾ ಇದ್ರು ಇವರು ಅಂತ ಹೇಳಿ ಅದನ್ನು ಜಸ್ಟ್ ಕಾಮಿಡಿ ಆಗಿ ಹೇಳ್ತಾ ಇದ್ರು. ನನ್ನ ಮಗಳಿಗೆ ಹೇಳ್ಕೊಡ್ತಾಯಿದ್ರು, ಶುಕ್ರವಾರ ಬ್ರೆಡ್ಡು ಇವರಿಬ್ಬರು ಅದಕ್ಕೋಸ್ಕರ ವೆಯ್ಟ್ ಮಾಡ್ತಿದ್ರು ಅಂತೆಲ್ಲ ಹೇಳಿ. ಇನ್ನು ಇದು ನನ್ನ ಈ ವ್ಲಾಗ್ ಆಗಿತ್ತು. ಇನ್ನು ಇಲ್ಲಿ ನನ್ನ ಮಗಳಿಗೆ ಸ್ಕೂಲಲ್ಲಿ ಶಾರದಾ ಪೂಜೆ ಮಾಡಿ ಅಕ್ಷರಾಭ್ಯಾಸ ಕೂಡ ಮಾಡಿಸಿದ್ರು. ನಾವು ಅಷ್ಟೇ ಪ್ರೀವಿಯಸ್ ವ್ಲಾಗಲ್ಲಿ ತೋರಿಸಿದ್ದೀನಿ ನಾನು ಅಕ್ಷರಾಭ್ಯಾಸ ಮಾಡಿಸಿರೋದನ್ನು. ಇನ್ನು ಸ್ಕೂಲಲ್ಲಿ ಮಾಡೋದು ತುಂಬ ರೇರ್ ಅಲ್ವಾ, ಅದು ನೋಡೋಕ್ಕೆ ಒಂಥರ ಖುಷಿ ಆಯಿತು. ಹಾಗೆ ಅವರಿಗೆ ಒಂದೊಂದು ದಿನ ಒಂದೊಂದು ಆ್ಯಕ್ಟಿವಿಟೀಸ್ ಮಾಡ್ತಾರೆ. ಅದನ್ನೆಲ್ಲನೂ ಫೋಟೋಸ್ನ ನಮ್ಮದು ಗ್ರೂಪಲ್ಲಿ ಕೂಡ ಶೇರ್ ಮಾಡ್ತಾರೆ. ಅದನ್ನು ನಿಮ್ಮ ಜೊತೆ ಒಂದಿಷ್ಟು ಫೋಟೋಸ್ಗಳು ನನ್ನಲ್ಲಿ ಇದ್ದಿದ್ದನ್ನು ಶೇರ್ ಮಾಡಿಕೊಂಡೆ. ಹಾಗೆ ನನ್ನ ಈ ವ್ಲಾಗು ಯಾರಿಗೆಲ್ಲ ಇಷ್ಟ ಆಯಿತು ತಪ್ಪದೇನೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ. ನೋಡೋರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೆ ಹೊಸ ವಿಡಿಯೋ ಜೊತೆ ಮತ್ತೊಂದು ದಿನ ನಿಮ್ಮ ಜೊತೆ ಬರ್ತೀನಿ ಅಂತ ಹೇಳ್ತಾ ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.